ಆತ್ಮೀಯ ವಿದ್ಯಾರ್ಥಿಗಳೇ, ಈ ಗಣಿತ ಸರಣಿಯಲ್ಲಿ ಇವತ್ತು ನಾವು 10ನೇ ತರಗತಿ ಅಧ್ಯಾಯ 2 ಅಭ್ಯಾಸ ಮಾಡ್ತಾ ಇದ್ದೀವಿ. ಅಧ್ಯಾಯ 2 ತ್ರಿಭುಜಗಳು ಈ ಒಂದು ಚಾಪ್ಟರ್ ನಲ್ಲಿ ಸೆಷನ್ 3 ನಲ್ಲಿ ಇದೀವಿ. ಹಾಗಾಗಿ ಇವತ್ತು ಹಿಂದಿನ ಕ್ಲಾಸ್ ಅಲ್ಲಿ ನೀವು ಈಗಾಗಲೇ ಥೇಲ್ಸ್ ಪ್ರಮೇಯದ ಸಾಧನೆಯನ್ನ ಹೇಗ್ ಮಾಡ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡಿದ್ರಿ. ಇವತ್ತು ನಾವು ಆ ಥೇಲ್ಸ್ ಪ್ರಮೇಯದ ಕೆಲವೊಂದು ಮುಖ್ಯಾಂಶಗಳನ್ನ ತಿಳ್ಕೊಂಡು ಅದಾದ್ಮೇಲೆ ನಾವು ಆ ಥೇಲ್ಸ್ ಪ್ರಮೇಯಕ್ಕೆ ಸಂಬಂಧಪಟ್ಟಂತಹ ಬಹಳ ಮುಖ್ಯವಾಗಿರ್ತಕ್ಕಂತಹ ಪರೀಕ್ಷೆನಲ್ಲಿ ಕೇಳಿರ್ತಕ್ಕಂತಹ ಪ್ರಾಬ್ಲಮ್ಸ್ ಗಳನ್ನ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಎ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಇವತ್ತು. ಓಕೆ, ಸಮರೂಪ ತ್ರಿಭುಜಗಳು. ಈ ಸಮರೂಪ ತ್ರಿಭುಜಗಳಿಗೆ ಸಂಬಂಧಪಟ್ಟಂತೆ ಈಗ ಇಲ್ಲಿ ನಮ್ಗೆ 3 ರೀತಿಯಾದಂತಹ ಹೇಳಿಕೆಗಳು ಕಾಣಿಸ್ತಾ ಇದೆ. 3 ರೀತಿಯಾದಂತಹ ಹೇಳಿಕೆಗಳು ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ವಿದ್ಯಾರ್ಥಿಗಳೇ. ತ್ರಿಭುಜ ಎಬಿಸಿ ನಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ತ್ರಿಭುಜ ಎಬಿಸಿ ನಲ್ಲಿ ಡಿಇ ಅಂತಕ್ಕಂಥ ರೇಖೆ ಬಿಸಿಗೆ ಸಮಾಂತರವಾಗಿದೆ. ಡಿಇ ಅಂತಕ್ಕಂತಹ ರೇಖೆ ಬಿಸಿಗೆ ಸಮಾಂತರವಾಗಿದೆ. ಆ ಬಿಸಿಗೆ ಸಮಾಂತರವಾಗಿದ್ದಾಗ ಥೇಲ್ಸ್ ಪ್ರಮೇಯದ ನೇರ ಹೇಳಿಕೆ ಏನಂತ ಹೇಳುತ್ತೆ ಅಂತಂದ್ರೆ ಎಡಿ ಬೈ ಬಿಡಿ ದಟ್ ಈಸ್ ಈಕ್ವಲ್ ಟು ಎಇ ಬೈ ಸಿಇ ಅಥವಾ ಇಸಿ ಆಗಿರುತ್ತೆ. ಇದು ನೇರ ಹೇಳಿಕೆಯಲ್ಲಿ ನಮ್ಗೆ ಸಿಕ್ಕಿರ್ತಕ್ಕಂತಹ ಒಂದು ರಿಸಲ್ಟ್. ಎಡಿ ಬೈ ಡಿ ಬಿ ದಟ್ ಈಸ್ ಈಕ್ವಲ್ ಟು ಎಇ ಬೈ ಇಸಿ ಅಂತ ನೇರವಾಗಿ ನಮ್ಗೆ ಥೇಲ್ಸ್ ಪ್ರಮೇಯದಿಂದ ಸಿಕ್ಬಿಟ್ಟಿದೆ ಈಗಾಗ್ಲೇ. ಅದ್ರ ಜೊತೆಗೆ ಇನ್ನ 2 ರಿಸಲ್ಟ್ಸ್ ಗಳು, ಉಪಪ್ರಮೇಯದ ರಿಸಲ್ಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ನಾವು ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ. ಸೊ ನೋಡಿ, ಇಲ್ಲಿ ಎಡಿ ಬೈ ಎ ಬಿ ಪೂರ್ತ, ಎಡಿ ಬೈ ಎ ಬಿ ಆ ಬಾಹು ಪೂರ್ತ, ಎಇ ಬೈ ಎ ಸಿ, ಹಾಗೇನೆ ಡಿಇ ಬೈ ಬಿ ಸಿ. ನೋಡಿ, ಇದನ್ನ ನೋಡಿದ್ರೆ ಅರ್ಥ ಆಗತ್ತೆ. ಸೊ ಚಿತ್ರ ನೋಡ್ಕೊಳ್ಳಿ, ಚಿತ್ರ ನೋಡ್ಕೋತಾ ಹೋಗಿ. ಎಡಿ ಬೈ ಎ ಬಿ, ಎಇ ಬೈ ಎ ಸಿ, ಡಿಇ ಬೈ ಬಿ ಸಿ, ಈ 3 ಅನುಪಾತಗಳು ಕೂಡ ಸಮನಾಗಿರುತ್ತೆ. ಸೊ ಇದನ್ನ ನಾವು ಥೇಲ್ಸ್ ನ ಉಪಪ್ರಮೇಯದ ರಿಸಲ್ಟ್ ಅಂತ ಹೇಳ್ತೀವಿ. ಥೇಲ್ಸ್ ನ ಉಪಪ್ರಮೇಯದ ಉಪಪ್ರಮೇಯ 1, ಉಪಪ್ರಮೇಯ 1ರ ಫಲಿತಾಂಶ ಇದು. ಎಡಿ ಬೈ ಎ ಬಿ ದಟ್ ಈಸ್ ಈಕ್ವಲ್ ಟು ಎಇ ಬೈ ಎ ಸಿ ದಟ್ ಈಸ್ ಈಕ್ವಲ್ ಟು ಡಿಇ ಬೈ ಬಿ ಸಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಹಾಗೇನೆ ಉಪಪ್ರಮೇಯ 2, ಉಪಪ್ರಮೇಯ 2ರ ಹೇಳಿಕೆ ಏನಂತ ಹೇಳುತ್ತೆ ಅಂತಂದ್ರೆ, ಇಲ್ಲಿ ನಾವು ಮೇಲ್ಭಾಗವನ್ನ ತಗೊಂಡು ಎಡಿ ಬೈ ಎ ಬಿ ಅಂತ ಹೇಳಿದ್ವಲ್ವಾ, ಅದೇ ರೀತಿ ಇಲ್ಲಿ ಕೂಡ ನಮ್ಗೆ ಏನಾಗತ್ತೆ ಅಂತಂದ್ರೆ ಇಲ್ಲಿ ಕೂಡ ನಮ್ಗೆ ಏನಾಗತ್ತೆ ಅಂತಂದ್ರೆ ಈ ಒಂದು ಪೋರ್ಷನ್ ಅನ್ನ ತಗೊಂತೀವಿ. ಡಿ ಬಿ ಬೈ ಎ ಬಿ, ಇ ಸಿ ಬೈ ಎ ಸಿ. ನೋಡಿ, ಇ ಸಿ ಬೈ ಎ ಸಿ, ಈ ರಿಸಲ್ಟ್ ಕೂಡ ನಮ್ಗೆ ಅತಿ ಮುಖ್ಯವಾಗಿರುತ್ತೆ. ಇದು ಮುಂದಿನ ಪ್ರಮೇಯ 2ನೇ ಪ್ರಮೇಯಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆ ಆಗಿದೆ. ಈಗ ನಾವು ಈ ಒಂದು ಪ್ರಮೇಯಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದ್ಸರಿ ರಿವೈಸ್ ಮಾಡ್ಕೊಂತ ಹೋಗೋಣ. ಸೊ ಅದು ರಿವಿಷನ್ ಏನಂತ ಹೇಳುತ್ತೆ ಅಂತಂದ್ರೆ ನೋಡೋಣ. ನೆಕ್ಸ್ಟ್ ಸ್ಲೈಡ್ ನೋಡೋಣ. ಎಸ್, ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ ನ ಪ್ರಮೇಯ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಈ ಥೇಲ್ಸ್ ನ ಪ್ರಮೇಯದಲ್ಲಿ ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಸೊ ನಮ್ಗೀಗಾಗ್ಲೇ ಈ ಹೇಳಿಕೆನ ತಿಳ್ಕೊಂಡಿದೀವಿ. ಒಂದ್ ಚಿತ್ರ ಬರ್ಕೊಳ್ಳೋಣ ಇನ್ನೊಂದ್ಸರಿ. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ನೇರ ಹೇಳಿಕೆ ಏನಂತ ಹೇಳುತ್ತೆ, ಹಾಗೇನೆ ಉಪಪ್ರಮೇಯದ ಹೇಳಿಕೆಗಳು ಏನಂತ ಹೇಳುತ್ತೆ ಅಂತಕ್ಕಂಥ ಒಂದು, ಈಗ ನಾನು ನಿಮ್ಗೆ ಏನ್ ಎಕ್ಸ್ಪ್ಲೈನ್ ಮಾಡಿದೀನಿ ಅದೇ ಮಾಹಿತಿಯನ್ನ ಇನ್ನೊಮ್ಮೆ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಇದು ಎ, ಇದು ಬಿ, ಇದು ಸಿ, ಹಾಗೇನೆ ಡಿ, ಇ ಅಂತ ಬರ್ಕೊಂಡ್ವು. ಥೇಲ್ಸ್ ಪ್ರಮೇಯದ ಮೊದಲನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ರೇಖೆನ ಎಳಿಬೇಕು. ಸೊ ಇಲ್ಲಿಂದ ಮುಂದಕ್ಕೆ ಹೇಳ್ಕೊಂಡ್ರು ಸಾಕು. ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಂಡೀಷನ್ ಏನಪ್ಪಾ ಅಂತಂದ್ರೆ ಡಿಇ ಸಮಾಂತರವಾಗಿದೆ ಬಿಸಿಗೆ ಅಂತ ಮೊದಲನೇ ಕಂಡೀಷನ್ ಸಿಕ್ಬಿಡ್ತು ನಮ್ಗೆ. ಈ ಕಂಡೀಷನ್ ಇದ್ರೆ ಮೊದಲನೇದು ನಾವೇನಂತ ಬರೀಬಹುದು, ನೇರ ಹೇಳಿಕೆಯ ಪ್ರಕಾರ ಎಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎಇ ಬೈ ಇ ಸಿ, ಎಇ ಬೈ ಇ ಸಿ. ಇದು ನೇರ ಹೇಳಿಕೆ. ನೇರ ಹೇಳಿಕೆಯಿಂದ ನಾವು ಇದನ್ನ ಪ್ರೂವ್ ಮಾಡಿದೀವಿ, ಪ್ರಮೇಯದಲ್ಲಿ ನಾವು ಇದನ್ನ ಪ್ರೂವ್ ಮಾಡಿದೀವಿ ವಿದ್ಯಾರ್ಥಿಗಳೇ. ಸೆಕೆಂಡ್, ಇನ್ನೊಂದು ನಾವು ಇವತ್ತಿನ ಉಪಪ್ರಮೇಯದ ಒಂದು ಸ್ಟೇಟ್ಮೆಂಟ್ ಅಥವಾ ರಿಸಲ್ಟ್ ಏನಂತ ಹೇಳುತ್ತೆ ಅಂತಂದ್ರೆ ಎಡಿ ಬೈ ಎ ಬಿ, ಎಡಿ ಬೈ ಎ ಬಿ ಪೂರ್ಣ ಬಾಹುವನ್ನ ತಗೋಬೇಕು. ಎಡಿ ಬೈ ಎ ಬಿ ದಟ್ ಈಸ್ ಈಕ್ವಲ್ ಟು
AE by AC, that will be equal to DE by BC. ಇವೆಲ್ಲ ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಇದೆಲ್ಲ ಒಂದೊಂದು ಬೇರೆ ಬೇರೆ ಚಿತ್ರಗಳನ್ನ ಹಾಕೊಂಡು ಈಗ ABCDE ಅಂತ ಕೊಟ್ಟಿದೀವಲ್ವಾ, ಇದನ್ನ ನೀವು ಮುಂಚೆ ನೋಡ್ಕೊಂಡ್ಬಿಟ್ರೆ PQR ಅಂತಕ್ಕಂಥ ಒಂದು ತ್ರಿಭುಜ ಹಾಕೊಳ್ಳೋದು, ಇನ್ನೊಂದು LM ಅಂತಕ್ಕಂಥ ಇನ್ನೊಂದು ಯಾವ್ದಾದ್ರು ಸರಳ ರೇಖೆ, ಸಮಾಂತರ ಸರಳ ರೇಖೆಯನ್ನ ಹೇಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಈ ಹೇಳಿಕೆಗಳನ್ನ ಬರೆಯೋದನ್ನ ಅಭ್ಯಾಸ ಮಾಡ್ಬಿಟ್ರೆ ಥೇಲ್ಸ್ ನ ಪ್ರಮೇಯ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಇಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ತುಂಬಾ ಬೇಕಾಗಿರ್ತಕ್ಕಂತಹ ಫಲಿತಾಂಶಗಳಿದು. AD by AB, AE ಚಿತ್ರ ನೋಡ್ಕೊಂಡೆ ಹೇಳ್ಬೋದು. AD by AB, AE by AC, ಹಾಗೇನೆ DE by BC. ಈ ಮೂರು ಅನುಪಾತಗಳು ಕೂಡ ಪರಸ್ಪರ ಸಮನಾಗಿರುತ್ತವೆ. ಇದನ್ನ ನೇರ ಹೇಳಿಕೆ ಅಂತ ಕರಿತೀವಿ. ಇದು ಉಪಪ್ರಮೇಯ 1. ಇದು ನೇರ ಹೇಳಿಕೆ, ಥೇಲ್ಸ್ ಪ್ರಮೇಯದ ನೇರ ಹೇಳಿಕೆ. ನೇರ ಹೇಳಿಕೆಯಿಂದ ಬಂದಿರತಕ್ಕಂತಹ ಒಂದು ಫಲಿತಾಂಶ, ನೇರ ಹೇಳಿಕೆಯಿಂದ ಬಂದಿರತಕ್ಕಂಥ ಫಲಿತಾಂಶ. ಇದು ಉಪಪ್ರಮೇಯ 1. ಉಪಪ್ರಮೇಯ 1ರಿಂದ ನಾವು ಬರ್ಕೊಂಡಿರ್ತಕ್ಕಂಥದ್ದು. ಹಾಗೇನೆ ಇನ್ನೊಂದು ಉಪಪ್ರಮೇಯದ ಹೇಳಿಕೆ ಏನಂತ ಹೇಳುತ್ತೆ ಅಂತಂದ್ರೆ, ನೋಡಿ ಇಲ್ಲಿ AD ತಗೊಂಡಿದೀವಲ್ವಾ, ಅದನ್ನ ಬಿಟ್ಬಿಡ್ತೀವಿ. DB ಅಥವಾ BD ಹೇಗ್ ಬೇಕಾದ್ರೂ ಹೇಳ್ಬೋದು. DB by AB, DB by AB, that will be equal to EC by AC, EC by AC ಅಷ್ಟೇ, EC by AC. ಸೊ ಈ ರೀತಿಯಾಗಿ ನಮ್ಗೆ ಅನುಪಾತಗಳನ್ನ ಬರೀಲಿಕ್ಕೆ ಬಂದ್ಬಿಟ್ರೆ ಎಂಥ ಸಮಸ್ಯೆ ಕೊಟ್ಟರು ಕೂಡ ನಾವು ಬಹಳ ಸರಳವಾಗಿ, ತುಂಬಾ ಈಸಿಯೆಸ್ಟ್, ತುಂಬಾ ಸುಲಭವಾಗಿ ಕಂಡುಹಿಡಿಯಬಹುದಾದಂತಹ, ಬಹಳ ಸರಳವಾಗಿ ಲೆಕ್ಕಗಳನ್ನ ಬಿಡಿಸಬಹುದಾದಂತಹ ಪ್ರಮೇಯ ಅಂತಂದ್ರೆ ಅದು ಇದೊಂದೇ ಪ್ರಮೇಯ, ಥೇಲ್ಸ್ ಪ್ರಮೇಯ. ಅದ್ರ ಜೊತೆಗೆ ಪೈಥಾಗರಸ್ನ ಪ್ರಮೇಯದ ಮೇಲಿನ ಲೆಕ್ಕಗಳು. ವಿದ್ಯಾರ್ಥಿಗಳೇ, ಇಷ್ಟನ್ನ ಕೂಡ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ಕೊಂಡು ನಾನು ಮುಂದಿನ ಒಂದು ಇದಕ್ಕೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಓಕೆ, ಇಲ್ಲೊಂದು ಲೆಕ್ಕ ಇದೆ. ಇಲ್ಲಿ ನಮ್ಗೆ DE ಪ್ಯಾರಲಲ್ ಟು BC ಆದಾಗ ಇಲ್ಲಿ ನಮ್ಗೆ ಏನ್ ಕೇಳಿದ್ದಾರೆ, EC ಯ ಬೆಲೆಯನ್ನ ಕೇಳಿದ್ದಾರೆ. AD ಕೊಟ್ಟಿದ್ದಾರೆ, DB ಕೊಟ್ಟಿದ್ದಾರೆ, AE ಕೊಟ್ಟಿದ್ದಾರೆ, EC ನ ಕಂಡುಹಿಡಿಬೇಕು. ದಿಸ್ ಇಸ್ ಕ್ವಶನ್ ಮಾರ್ಕ್. EC ನ ಕಂಡುಹಿಡಿಬೇಕು. ನಾವಿವಾಗ ಏನ್ ಬರಿತೀವಿ, ಒಂದೇ ಒಂದು ನೇರವಾಗಿ ಬರ್ಕೊಂತೀವಿ. ಥೇಲ್ಸ್ ಪ್ರಮೇಯದ ಪ್ರಕಾರ, ಥೇಲ್ಸ್ ಪ್ರಮೇಯದ ಪ್ರಕಾರ ಅಂತ ಪರಿಹಾರ ಅಂತ ಬರಿತೀವಿ. ಥೇಲ್ಸ್ ಪ್ರಮೇಯದ ಪ್ರಕಾರ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಬರ್ಕೊಂತೀವಿ. ಥೇಲ್ಸ್ ಪ್ರಮೇಯದ ಪ್ರಕಾರ ಇಲ್ಲಿ ನಮ್ಗೆ ಏನ್ ಗೊತ್ತಿದೆ, ನೇರ ಹೇಳಿಕೆ AD by BD ನಮ್ಗೆ ಗೊತ್ತಾಗ್ಬಿಡತ್ತೆ, ಸಿಕ್ಬಿಡತ್ತೆ. AD by BD that will be equal to AE by CE, AE by EC. ಇದನ್ನ ನಾನು ಪರಿಹಾರ ಅಂತ ಸ್ಟಾರ್ಟ್ ಮಾಡ್ತೀನಿ. ಇಷ್ಟೇ, ಬಹಳ ಸುಲಭ ಇರುತ್ತೆ ನೋಡಿ. 2 ಮಾರ್ಕ್ ಕ್ವಶನ್. ಇದನ್ನೇ 1 ಮಾರ್ಕಿಗೆ ಬೇಕಾದ್ರೂ ಕನ್ವರ್ಟ್ ಮಾಡ್ಬೋದು. AD ಬೆಲೆ ಎಷ್ಟು ಕೊಟ್ಟಿದ್ದಾರೆ, 1.5. BD ಬೆಲೆ ಎಷ್ಟು ಕೊಟ್ಟಿದ್ದಾರೆ, 3. ದಟ್ ಈಸ್ ಈಕ್ವಲ್ ಟು AE ಬೆಲೆ 1 ಕೊಟ್ಟಿದ್ದಾರೆ, EC ಬೆಲೆ ಎಷ್ಟು ಕೊಟ್ಟಿದ್ದಾರೆ ಅದನ್ನೇ ಕಂಡುಹಿಡಿಬೇಕಾಗಿರೋದು. 1.5 1 ಆವರ್ತಿ, 1.5 2 ಆವರ್ತಿ. 1.5 2 ಮಾಡಿದ್ರೆ 3 ಸಿಗುತ್ತೆ. ಸೊ 1.5 1 ಆವರ್ತಿ, 1.5 2 ಆವರ್ತಿ. ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟೆ. ಉಳಿದಂತಹ ಅಂಶಗಳನ್ನ ಓರೆ ಗುಣಾಕಾರ ಮಾಡಿದ್ರೆ EC ಇಂಟು 1 ಇಸ್ ಈಕ್ವಲ್ ಟು 2 ಇಂಟು 1. EC ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್. ಮುಗಿದೋಯ್ತು, ಇಷ್ಟೇ ಪ್ರಾಬ್ಲಮ್. 2 ಮಾರ್ಕ್ಸ್ ಕ್ವಶನ್. ವೆರಿ ಇಂಪಾರ್ಟೆಂಟ್, ಇಂಟ್ರೆಸ್ಟಿಂಗ್. 2 ಅಂಕದ ಪ್ರಶ್ನೆಗಳು. ಬಹಳ ಸರಳವಾಗಿ ನಮ್ಗೆ ಅರ್ಥ ಆಗ್ತಕ್ಕಂಥ ಪ್ರಾಬ್ಲಮ್. ನಮಗೆ ಬರ್ಬೇಕಾಗಿರ್ತಕ್ಕಂಥ ಅಂಶ ಇದೇನೆ, AD by BD ದಟ್ ಈಸ್ ಈಕ್ವಲ್ ಟು AE by EC ಅಂತ. ಓಕೆನಪ್ಪ. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋಣ ವಿದ್ಯಾರ್ಥಿಗಳೇ. ಹಾಗಿದ್ಮೇಲೆ ಇದು ನಿಮ್ ವಿಡಿಯೋದಲ್ಲೆಲ್ಲ ಬಂದಿರುತ್ತೆ, ಅದನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, ಪಕ್ಕದ ಚಿತ್ರದಲ್ಲಿ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆದ್ರೂ ಕೂಡ 2 ಅಂಕಕ್ಕೆ ಕೇಳತಕ್ಕಂತ ಸಂಭವನೀಯ ಪ್ರಶ್ನೆ. DE by
ಓಕೆ, ಪ್ರಾಬ್ಲಮ್ ಓದ್ಕೊಂಡ್ಬಿಡೋಣ. ಪಕ್ಕದ ಚಿತ್ರದಲ್ಲಿ ಡಿಇ ಪ್ಯಾರಲಲ್ ಟು ಬಿಸಿ ಆಗಿದೆ. ಹಾಗಾದ್ರೆ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ. ಸೊ ಎಡಿ ಬೆಲೆ 2 ಕೊಟ್ಟಿದ್ದಾರೆ, ಬಿಡಿ ಬೆಲೆ 3 ಕೊಟ್ಟಿದ್ದಾರೆ, ಎಇ ಬೆಲೆ 3 ಕೊಟ್ಟಿದ್ದಾರೆ, ಇಸಿ ಬೆಲೆ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಅವುಗಳನ್ನ ಬರ್ಕೊಂತ ಹೋಗೋಣ ವಿದ್ಯಾರ್ಥಿಗಳೇ. ಈಗ ಇಲ್ಲಿ ಬರೆಯೋಣ. ಥೇಲ್ಸ್ ಪ್ರಮೇಯದ ಪ್ರಕಾರ ಬರಿತೀವಿ ಪರಿಹಾರ ಅಂತ ಬರ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ಥೇಲ್ಸ್ ಪ್ರಮೇಯದ ಪ್ರಕಾರ ಅಂತ ಬರ್ಕೊಂತೀನಿ. ಬರ್ಕೊಂಡು ಇಲ್ಲಿ ನಾನು ನೇರ ಹೇಳಿಕೆಯನ್ನೇ ಬಳಸ್ತಾ ಇದ್ದೀನಿ. ಎಡಿ ಬೈ ಬಿಡಿ ದಟ್ ಈಸ್ ಈಕ್ವಲ್ ಟು ಎಇ ಬೈ ಇಸಿ. ಓಕೆನಪ್ಪ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ದತ್ತ ಮಾಹಿತಿಗಳು 2/3, 3/x. ಓಕೆನಪ್ಪ. ಈಗ ಬರೆಯೋಣ ಅದನ್ನ. 2 ಎಡಿ ಬೆಲೆ 2 ಕೊಟ್ಟಿದ್ದಾರೆ /3 ದಟ್ ಈಸ್ ಈಕ್ವಲ್ ಟು ಎಇ ಬೆಲೆ 3 ಕೊಟ್ಟಿದ್ದಾರೆ ಡಿವೈಡೆಡ್ ಬೈ ಇಸಿ ಬೆಲೆಯನ್ನ ಕಂಡುಹಿಡಿಬೇಕು. ಇಸಿಯ ಬದಲಿಗೆ ಬೇಕಾದ್ರೆ ನಾವು ಎಕ್ಸ್ ಅಂತ ಅವ್ರು ಕೊಟ್ಟಿರೋದ್ರಿಂದ ಎಕ್ಸ್ ಅಂತ ಹಾಕ್ಬೋದು. ಓಕೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸಾಲ್ವ್ ಇದನ್ನ ಅಪ್ಲೈ ಮಾಡೋಣ. ಈಗ ಓರೆ ಗುಣಾಕಾರ ಮಾಡ್ಬಿಡೋಣ. 2 ಇಂಟು ಎಕ್ಸ್, ಇಸಿ ಅಂದ್ರೆ ಎಕ್ಸ್ ಅಲ್ವಾ, ಹಂಗಾಗಿ 2x ಅಂತ ಬರ್ಕೊಂಡ್ಬಿಡೋಣ. 2 ಇಂಟು ಎಕ್ಸ್ ದಟ್ ಈಸ್ ಈಕ್ವಲ್ ಟು 3 ಇಂಟು 3, 3 ದಟ್ ಇಂಪ್ಲೈಸ್ ಎಕ್ಸ್ ಈಕ್ವಲ್ಸ್ 9/2. 9/2 9ರಲ್ಲಿ ಅರ್ಧ ಅಂದ್ರೆ 4.5. 4.5 ಅಂತ ಆಪ್ಷನ್ ಬಿ ನಲ್ಲಿದೆ. therefore ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1 ಅಂಕಕ್ಕೆ ಮಲ್ಟಿಪಲ್ ಚಾಯ್ಸ್ ನಲ್ಲಿ ಕೇಳಿದ್ರೆ 1 ಮಾರ್ಕ್, ನೇರವಾಗಿ ಪ್ರಶ್ನೆ ಕೇಳಿದ್ರೆ 2 ಮಾರ್ಕ್. ಅಷ್ಟೇ ವ್ಯತ್ಯಾಸ ಇರತಕ್ಕಂಥದ್ದು. ಬಹಳ ಸರಳವಾಗಿರ್ತಕ್ಕಂಥ ಲೆಕ್ಕಗಳು, ಬಹಳ ಸುಲಭವಾಗಿ ಮಾಡಬಹುದಾಗಿರ್ತಕ್ಕಂಥ ಲೆಕ್ಕಗಳು. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಓಕೆ, ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಎಷ್ಟೆಷ್ಟು ಏನು ಎತ್ತ ಅಂತ ಅಂದ್ಬಿಟ್ಟು ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ. ಎಡಿ 1.5, ಡಿಬಿ 3.5, ಎಇ 1 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಸಿನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸಿಮಿಲರ್ ಟೈಪ್ ಆಫ್ ಪ್ರಾಬ್ಲಮ್, ಬಹಳ ಈಸಿ ಆಗಿರ್ತಕ್ಕಂಥ ಸಮಸ್ಯೆ. ಇದನ್ನ ಮಾಡ್ತಾ ಹೋಗೋಣ. ಅಗೈನ್ ಪರಿಹಾರ ಅಂತ ಬರಿತೀವಿ, ಪರಿಹಾರ ಅಂತ ಬರ್ಕೊಂತೀವಿ. ಥೇಲ್ಸ್ ಪ್ರಮೇಯದ ಪ್ರಕಾರ ನಾನು ಯಾಕೆ ಎಲ್ಲ ನೇರವಾಗಿರ್ತಕ್ಕಂಥ ಸಮಸ್ಯೆನ ಮುಂಚೆ ಕೊಟ್ಟಿದ್ದೀನಿ ಅಂದ್ರೆ ನಿಮ್ಗೆ ಸ್ವಲ್ಪ ಈಸಿ ಆಗ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಸ್ವಲ್ಪ ಈ ಪ್ರಮೇಯದ ಮೇಲೆ ನಮ್ಗೆ ಗ್ರಿಪ್ ಬರಬೇಕು. ಗ್ರಿಪ್ ಬಂದ್ಬಿಟ್ರೆ ಬಹಳ ಈಸಿಯಾಗಿ ಮಾಡ್ತಾ ಹೋಗ್ಬೋದು. ಥೇಲ್ಸ್ ಪ್ರಮೇಯದ ಪ್ರಕಾರ ಅಂತ ಬರ್ಕೊಂತೀವಿ ವಿದ್ಯಾರ್ಥಿಗಳೇ. ಸೇಮ್ ಅದೇ ಹೆಸರುಗಳನ್ನ ಯಾಕೆ ರಿಪೀಟ್ ಮಾಡಿದೀವಿ ಅಂದ್ರೆ ನಿಮಗೆ ಬರ್ಕೊಳಕ್ ಬರ್ಲಿ ಅನ್ನೋ ಉದ್ದೇಶದಿಂದ. ಎಡಿ ಬೈ ಡಿಬಿ ದಟ್ ಈಸ್ ಈಕ್ವಲ್ ಟು ಎಇ ಬೈ ಇಸಿ. ಓಕೆನಪ್ಪ. ಎಡಿ ಎಷ್ಟು ಕೊಟ್ಟಿದ್ದಾರೆ? 1.5 ಕೊಟ್ಟಿದ್ದಾರೆ. ಇದಾಗ್ಲೇ ರಿಪೀಟ್ ಆಯ್ತು ಅನ್ಸುತ್ತೆ, ಇರ್ಲಿ ಪರವಾಗಿಲ್ಲ. ಇದು ಮಲ್ಟಿಪಲ್ ಚಾಯ್ಸ್ ನಲ್ಲಿ ಕೇಳಿರೋದು. ಇದು 3 ದಟ್ ಈಸ್ ಈಕ್ವಲ್ ಟು ಎಇ ಅಂದ್ರೆ 1 ಸೆಂಟಿಮೀಟರ್, ಇಸಿ ಕೊಟ್ಟಿಲ್ಲ, ಇಸಿ ಹಾಗೆ ಬರೆಯೋಣ ಸೇಮ್ ಆಸ್ ಯೂಶುವಲ್. 1.5 1 ಆವರ್ತಿ, 1.5 2 ಆವರ್ತಿ ಕ್ಯಾನ್ಸಲ್ ಆಯ್ತು. ಇಸಿ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್ಸ್ ಬಂತು. ನೋಡಿ, ಸೊ ನೋಡಿದ ತಕ್ಷಣ ಹೇಳ್ಬೇಕಾಗಿರ್ತಕ್ಕಂತಹ ಮಾಹಿತಿ ನೋಡಿ. ಇದು 1.5 ದುಪ್ಪಟ್ಟು ಮಾಡಿದ್ದಾರೆ, 3 ಆಗಿದೆ ಅಷ್ಟೇ. 1.5 ದುಪ್ಪಟ್ಟು ಮಾಡಿದ್ರೆ 3 ಆಗತ್ತೆ, 1 ದುಪ್ಪಟ್ಟು ಮಾಡಿದ್ರೆ 2 ಆಗತ್ತೆ. ನೇರವಾಗಿ 2 ಸೆಂಟಿಮೀಟರ್ ಅಂತ ಇದು ಕ್ಯಾಲ್ಕುಲೇಷನ್ ಮಾಡ್ದಲೇನೆ ಹೇಳ್ತಕ್ಕಂತಹ ಪೊಸಿಷನ್ಗೆ ನಾವು ಮುಂದಿನ ದಿನಗಳಲ್ಲಿ ಬರ್ತೀವಿ. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಾಬ್ಲಮ್ ತಗೊಳ್ಳೋಣ. ಎಸ್, 2, 3, 4 ಬಾಹುಗಳನ್ನು ಹೊಂದಿರುವ ತ್ರಿಭುಜವು ಕೊಟ್ಟಿರುವ ಅಳತೆಯ ಯಾವ ತ್ರಿಭುಜಕ್ಕೆ ಸಮರೂಪಿಯಾಗಿದೆ ಅಂತ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಅನ್ನ ಕೇಳಿದ್ದಾರೆ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಮುಂಚೆ ನೋಡಿದ ತಕ್ಷಣ ಗೊತ್ತಾಗತ್ತೆ. 2 4 ಅಂತ ಒಂದ್ಸರಿ ಇಲ್ಲಿ ನೋಡ್ಕೊಂಬಿಡಿ. 2 4 ಅಲ್ವಾ, 2 ನಮ್ಗೆ ಸ್ಥಿರಾಂಕ ಸಿಕ್ತು. 3 6 ಬರ್ಬೇಕಿತ್ತು, ಬಂದಿಲ್ಲ. 4 8 ಬರ್ಬೇಕಿತ್ತು. ಆಪ್ಷನ್ ಮೊದಲನೇದನ್ನ ಸರಿ ಹೊಂದಲ್ಲ. ದಿಸ್ ಈಸ್ ರಾಂಗ್. ಫಸ್ಟ್ ಒನ್. ಸೆಕೆಂಡ್ ಒನ್ ನೋಡಿ, 2 5 ಆಗ್ಬೇಕು ಅಂತಾರೆ 2.5 ಗುಣಿಸ್ಬೇಕು. 3ನ್ನ 2.5 ಗುಣಿಸಿದ್ರೆ 7 ಬರ್ಬೇಕು. ಇದು ಆಲ್ಸೋ ರಾಂಗ್. ನೆಕ್ಸ್ಟ್ ಒನ್ ನೋಡೋಣ. 2 6 12, 6 ನಮ್ಗೆ ಸ್ಥಿರಾಂಕ ಸಿಗ್ತಾ ಇದೆ. 3 6 18 ಬರ್ಬೇಕಿತ್ತು, ಇದು ಅಲ್ಲ. 4ನೇ ಆಪ್ಷನ್, ಅಲ್ಲಿ 3 ಆಪ್ಷನ್ ನಾವು ಎಲಿಮಿನೇಟ್ ಮಾಡ್ಬಿಟ್ಟಿದೀವಿ. 4ನೇ ಆಪ್ಷನ್ ಏನಿದೆ ಅಂತ ನೋಡೋಣ ವಿದ್ಯಾರ್ಥಿಗಳೇ. 2 3 6 ಒಪ್ಕೊಂತೀರಾ? 2 3 6 ಸರಿನಪ್ಪ. ಆಮೇಲೆ 3 3 9 ಸೇಮ್ 3 ಸ್ಥಿರಾಂಕ ಬರೋದು. 4 3 12 ಅಂದ್ರೆ ಬಾಹುಗಳನ್ನ ನಾನು ಇವಾಗ ಥೇಲ್ಸ್ ಪ್ರಮೇಯದ ಪ್ರಕಾರ ಬರೆದ್ರೆ 2/6 ದಟ್ ಈಸ್ ಈಕ್ವಲ್ ಟು 3/9 ದಟ್ ಈಸ್ ಈಕ್ವಲ್ ಟು
4/12 ಅಂತ ಬರೀಬೇಕು. 4/12 ಅಂತ ಬರೀಬೇಕು. ಇಲ್ಲಿ ನೋಡಿ, ಸ್ಥಿರಾಂಕಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ 2 3 6, 3 3 9, 4 3 12. ಸ್ಥಿರಾಂಕ ಎಲ್ಲ ಏನ್ ಬಂದಿದೆ? 1/3, that is equal to 1/3, that is equal to 1/3. ಸೊ ಈ ರೀತಿಯಾಗಿ ಬಂದಿದೆ ವಿದ್ಯಾರ್ಥಿಗಳೇ. ಸೊ ಈ ರೀತಿಯ ಸಮಸ್ಯೆಗಳನ್ನ ನೀವು ಅಭ್ಯಾಸ ಮಾಡಬೇಕಾಗತ್ತೆ. ಇದು ಥೇಲ್ಸ್ ಪ್ರಮೇಯದ ಆಧಾರವಾಗಿ ನಾವು ನೆಕ್ಸ್ಟ್ ಪ್ರಮೇಯ ಮಾಡ್ತೀವಿ. ಸಮಕೋನೀಯ ತ್ರಿಭುಜಗಳ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇರುತ್ತೆ ಅಂತ ಎರಡನೇ ಪ್ರಮೇಯ ಹೇಳುತ್ತೆ. ಮೊದಲನೇ ಪ್ರಮೇಯ ಬಳಸ್ಕೊಂಡು ಎರಡನೇ ಪ್ರಮೇಯವನ್ನ ನಾವು ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾ, ಐ ವಿಲ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಎಸ್, ಇಲ್ಲಿ ಚಿತ್ರದಲ್ಲಿ ಡಿಇ ಪ್ಯಾರಲಲ್ ಟು ಎ ಸಿ ಆಗಿದೆ. ಡಿಇ ಪ್ಯಾರಲಲ್ ಟು ಎ ಸಿ ಆಗಿದೆ. ಎ ಬಿ ಅದು ಡಿಇ ಪ್ಯಾರಲಲ್ ಟು ಎ ಬಿ ಅದು. ಓಕೆನಪ್ಪ. ಸೊ ಹಾಗಿದ್ಮೇಲೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇದು ಸಿ ಡಿ ಬೈ ಎ ಸಿ, ನೋಡಿ ಇದು ಸಿ ಡಿ ಬೈ ಎ ಸಿ ದಟ್ ಈಸ್ ಈಕ್ವಲ್ ಟು ಇಡಿ ಬೈ ಎ ಬಿ ಅಂತ ತಗೊಂತಾ ಇದ್ದೀನಿ. ಅಲ್ಲಿ ನಾನು ಆ ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದೆ. ಏನು? ಸಿ ಡಿ ಬೆಲೆ ಎ ಅಂತ ಕೊಟ್ಟಿದ್ದಾರೆ, ಎ ಸಿ ಬೆಲೆ ಎ ಮತ್ತು ಬಿ ಅನ್ನ ಕೂಡ್ಕೋಬೇಕು, ಎ ಪ್ಲಸ್ ಬಿ, ದಟ್ ಈಸ್ ಈಕ್ವಲ್ ಟು ಇಡಿಯ ಬೆಲೆ ಎಕ್ಸ್, ಹಾಗೇನೆ ಎ ಬಿಯ ಬೆಲೆ ವೈ. ಅಲ್ಲೇನ್ ಕೊಟ್ಟಿದ್ದಾರೆ ಆ ಬಾಹುಗಳಿಗೆ ಸರಿ ಹೊಂದುವಂತೆ ನಾನು ನನ್ನ ಒಂದು ಹೇಳಿಕೆಯನ್ನ ಸರಿಯಾಗಿ ಬರ್ಕೊಂಡ್ಬಿಟ್ರೆ ಬಹಳ ಈಸಿ ಆಗತ್ತೆ. ಆಮೇಲೆ ಓರೆ ಗುಣಾಕಾರ ಮಾಡಿದೀನಿ, ಇಲ್ಲಿ ಕೊಟ್ಟಿರೋ ಆಪ್ಷನ್ಗೆ ಸರಿ ಹೊಂದಿಸಿದೀನಿ. ಓರೆ ಗುಣಾಕಾರ ಮಾಡ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಸರಿ ಹೊಂದಿಸಿದಾಗ ನಮಗೆ ಬಹಳ ಸರಳವಾಗಿ ಅರ್ಥ ಆಗತ್ತೆ. ಥೇಲ್ಸ್ ಪ್ರಮೇಯದ ಮತ್ತೊಂದು ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಇದು. ಇದನ್ನ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಕ್ವಶನ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ಓಕೆ, ಡಿಇ ಪ್ಯಾರಲಲ್ ಟು ಬಿ ಸಿ ಆಗಿದೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತ ಅನುಪಾತಗಳು ಯಾವ್ದು ಸರಿ ಹೊಂದುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂತ ಅನುಪಾತಗಳು ಫಸ್ಟ್ ನಮ್ಗೆ ಗೊತ್ತಾಗ್ತಕ್ಕಂತ ಅನುಪಾತ ಎ ಬಿ ಬೈ ಡಿ ಬಿ ದಟ್ ಈಸ್ ಈಕ್ವಲ್ ಟು ಎಇ ಬೈ ಇ ಸಿ. ಎ ಬಿ ಬೈ ಡಿ ಬಿ ಇಲ್ಲಿ ಯಾವ್ದಾದ್ರು ಇದೆಯಾ ಆಪ್ಷನ್ ಅಂತ ನೋಡೋಣ ಅಂತ ಹೋದ್ರೆ ಇಲ್ಲಿ ಯಾವ್ದ್ರಲ್ಲೂ ಇಲ್ಲ. ನೇರ ಅನುಪಾತ ಯಾವ್ದಕ್ಕೂ ಸರಿ ಹೊಂದದೇ ಇಲ್ಲ. ಇವ್ರು ಕೊಟ್ಟಿಲ್ಲ, ಸರಿ ಹೊಂದುತ್ತೆ, ಕೊಟ್ಟಿಲ್ಲ ಇವರು. ಅದಕ್ಕೋಸ್ಕರ ಇಲ್ಲಿ ನೋಡಿ, ಫಸ್ಟ್ ಕೀ ನಮ್ಗೆ ಏನ್ ಸಿಗ್ತಾ ಇದೆ ಅಂದ್ರೆ ಮೊದಲನೇ ಕ್ಲೂ ಸಿಗ್ತಾ ಇರ್ತಕ್ಕಂಥದ್ದು ಎ ಡಿ ಬೈ ಡಿ ಬಿ ದಟ್ ಈಸ್ ಈಕ್ವಲ್ ಟು ಎಇ ಬೈ ಇ ಸಿ ಕೊಟ್ಟಿಲ್ಲ ಅವರು, ಅದನ್ನ ಬಿಟ್ಬಿಡ್ಬೇಕು. ನೆಕ್ಸ್ಟ್ ಏನ್ ಬರೆಯೋಣ? ಎ ಡಿ ಬೈ ಎ ಬಿ ಉಪಪ್ರಮೇಯ 1 ಎ ಡಿ ಬೈ ಎ ಬಿ ದಟ್ ಈಸ್ ಈಕ್ವಲ್ ಟು ಎಇ ಬೈ ಎ ಸಿ ಅದನ್ನ ಕೊಟ್ಟಿದ್ದಾರೆ. ಯಾವ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ? ಆಪ್ಷನ್ ಸಿ ನಲ್ಲಿ ಕೊಟ್ಟಿದ್ದಾರೆ ನಮ್ಗೆ. ಸೊ ನೋಡಿ, ಈ ತರ ನಾವು ಆ ಪ್ರಮೇಯನ ಅರ್ಥ ಮಾಡ್ಕೋತಾ ಹೋದ್ರೆ ಬಹಳ ಸರಳವಾಗಿ ಅರ್ಥ ಆಗತ್ತೆ. ನೇರ ಹೇಳಿಕೆ ಕೊಡದಲೇ ಇದ್ರೆ ಉಪಪ್ರಮೇಯದ ಹೇಳಿಕೆ ಕೊಟ್ಟಿರ್ತಾರೆ ಅಂತ ಅರ್ಥ. ಸೊ ನಮ್ಗೆ 3 ತರ ಕಾಂಬಿನೇಷನ್ ನಾನು ಇವಾಗ ನಿಮ್ಗೆ ಕ್ಲಾಸ್ ಸ್ಟಾರ್ಟಿಂಗ್ ಅಲ್ಲೇ ತೋರಿಸಿದೆ. 3 ರೀತಿ ಕಾಂಬಿನೇಷನ್ಸ್ ನ ಹೆಂಗ್ ಬರಿಬೇಕು ಅಂತ ಅದನ್ನ ಅಭ್ಯಾಸ ಮಾಡಿ ಥೇಲ್ಸ್ ಪ್ರಮೇಯದ ಮೇಲೆ ನೀವು ಥೇಲ್ಸ್ ಪ್ರಮೇಯದ ಸಾಧನೆ ಮಾಡ್ತಕ್ಕಂಥದ್ದು, ಥೇಲ್ಸ್ ಪ್ರಮೇಯದ ಅನ್ವಯ ಮಾಡ್ತಕ್ಕಂಥದ್ದು ಇಷ್ಟು ತಿಳ್ಕೊಂಡ್ಬಿಟ್ರೆ ನಿಮ್ ಪಾಕೆಟ್ ನಲ್ಲಿ 100% ಗ್ಯಾರಂಟಿ ಕೊಡ್ತೀನಿ, 7 ಅಂಕಗಳು ಗ್ಯಾರಂಟಿ ಸಿಗುತ್ತೆ. 7 ಮಾರ್ಕ್ಸ್ ಕ್ವೆಶನ್ ಈ ಒಂದು ಪ್ರಮೇಯದ ಮೇಲೆನೆ ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಎಸ್, ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿರ್ತಾರೆ ಹೇಳಿಕೆಗಳು. 4 ಹೇಳಿಕೆ ಕೊಟ್ಟಿರ್ತಾರೆ. 4 ಹೇಳಿಕೆ ಕೊಟ್ಬಿಟ್ಟು ಇದ್ರಲ್ಲಿ ಸರಿಯಾದ ಹೇಳಿಕೆ 3 ಸ್ಟೇಟ್ಮೆಂಟ್ಸ್ ರಾಂಗ್ ಆಗಿರುತ್ತೆ. 3 ಸ್ಟೇಟ್ಮೆಂಟ್ಸ್ ರಾಂಗ್ ಆಗಿರುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ಓದ್ತಾ ಹೋದ್ರೆ 2 ಸಮರೂಪಿ ತ್ರಿಭುಜಗಳು ಯಾವಾಗಲೂ ಸರ್ವಸಮವಾಗಿರುತ್ತದೆ, ಸಾಧ್ಯನೇ ಇಲ್ಲ. ಕೋನೀಯವಾಗಿ ಸಮ ಇರುತ್ತೆ, ಸರ್ವಸಮ ಅಂದ್ರೆ ಒಂದ್ರ ಮೇಲೆ ಒಂದಿಟ್ಟಾಗ ಐಕ್ಯವಾಗಬೇಕು, ಅದು ಸ್ಟೇಟ್ಮೆಂಟ್ ತಪ್ಪು. ಒಂದು ವರ್ಗವು ಮತ್ತು ಒಂದು ಆಯತವು ಯಾವಾಗಲೂ ಸಮರೂಪಿಯಾಗಿರುತ್ತೆ, ನೆವರ್. ಯಾಕೆಂತಂದ್ರೆ ಬಾಹುಗಳು ಅನುಪಾತೀಯವಾಗಿ ಒಂದೇ ಸಮ ಇರಲ್ಲ, ಅದು ಯಾವಾಗ್ಲೂ ಕೂಡ. ಓಕೆ, ನಾನು ನೆಕ್ಸ್ಟ್ ಸಿ ಸ್ಟೇಟ್ಮೆಂಟ್ ಓದ್ತೀನಿ. 2 ಸಮಕೋನೀಯ ತ್ರಿಭುಜಗಳು ಯಾವಾಗಲೂ ಸಮರೂಪಿಯಾಗಿರುತ್ತೆ. ಇದನ್ನ ನಾವು ಹೇಳ್ಕೊಂಡಿದೀವಿ, 2 ಸಮಕೋನೀಯ ತ್ರಿಭುಜಗಳು ಯಾವಾಗಲೂ ಸಮರೂಪಿಯಾಗಿರುತ್ತೆ ಅಂತ. ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಬಟ್ ಆಪ್ಷನ್ ಡಿ ಉತ್ತರನು ಕೂಡ ಓದ್ಬಿಡ್ಬೇಕು ನಾವು. ಒಂದು ವಜ್ರಾಕೃತಿ ಮತ್ತು ಒಂದು ವರ್ಗವು ಯಾವಾಗಲೂ ಸಮರೂಪಿಯಾಗಿರುತ್ತೆ, ನೆವರ್. ವಜ್ರಾಕೃತಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅವುಗಳ ಕರ್ಣಗಳು ಪರಸ್ಪರ ಲಂಬವಾಗಿರುತ್ತೆ ಹೊರತು ಅವುಗಳ ಬಾಹುಗಳ ಅಳತೆಗಳು ಎಲ್ಲ ಸಮ ಇರುತ್ತೆ. ಕರ್ಣಗಳ ಮಾತ್ರ ಅಳತೆಗಳು ಬೇರೆ ಬೇರೆ ಆಗಿರುತ್ತೆ, ಪರಸ್ಪರ ಲಂಬವಾಗಿ ಛೇದಿಸುತ್ತವೆ ವಜ್ರಾಕೃತಿಗೆ ಸಂಬಂಧಪಟ್ಟಂತೆ.
ವರ್ಗಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಬಾಹುಗಳು ಸಮನಾಗಿರುತ್ತೆ, ಕರ್ಣಗಳ ಅಳತೆಗಳು ಕೂಡ ಸಮನಾಗಿರುತ್ತೆ. ವರ್ಗ ಮತ್ತು ವಜ್ರಾಕೃತಿ ನಿಮ್ಗೆ ಈಗಾಗಲೇ ಹೇಳ್ಕೊಟ್ಟಿದೀವಿ. ಯಾವಾಗಲೂ ಸಮರೂಪಿನ ತಪ್ಪು, ಸಮರೂಪಿಗಳಾಗಿರುತ್ತವೆ ಆದ್ರೆ ಯಾವಾಗಲೂ ಅಂತ ಬಳಸಿರೋದ್ರಿಂದ ಅದು ತಪ್ಪು. ಇಲ್ಲಿ ನಮ್ಗೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಆಪ್ಷನ್ ಸಿ ನಲ್ಲಿ ಕರೆಕ್ಟ್ ಆಗಿದೆ. ದೇರ್ಫೋರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ನಾನು ಈಗ್ಲಿಂದಾನೇ ನಿಮ್ಗೆ ಯಾಕೆ ಮಲ್ಟಿಪಲ್ ಚಾಯ್ಸ್ ಕೂಡ ನಿಮ್ಗೆ ಹೇಳ್ತಾ ಹೋಗ್ತಿದ್ದೀನಿ ಅಂದ್ರೆ ವಿದ್ಯಾರ್ಥಿಗಳೇ, ನೀವು ಎರಡೂ ರೀತಿಯ ಎಕ್ಸಾಮ್ಸ್ ಗಳಿಗೆ ಈಗ್ಲಿಂದಾನೇ ತಯಾರಿ ಆಗ್ತಾ ಹೋಗ್ಬೇಕು. ಇದನ್ನ ನಾವು ಈ ರೀತಿಯ ಪ್ರಶ್ನೆಗಳಿಗೆ ನಮ್ಗೆ ಗೊತ್ತಿದ್ರೆ ನಮ್ಗೆ ಮುಂದಿನ ದಿನಗಳಲ್ಲಿ ಬಹಳ ಸುಲಭವಾಗಿ ನಾವು ಎಕ್ಸಾಮ್ಸ್ ಅನ್ನ ಫೇಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. ಎಷ್ಟು ಚೆನ್ನಾಗಿದೆ ಇದು ಅಂತಂದ್ರೆ ನೋಡಿ, ಇದು CAB ತ್ರಿಭುಜ. ಅದಕ್ಕೆ ಸೊ ಪೂರ್ತ ತ್ರಿಭುಜ ತಗೊಳಂಗಿಲ್ಲ ನೀವು, ಫಸ್ಟ್ DAC ತಗೋಬೇಕು. DAC ತ್ರಿಭುಜ ಫಸ್ಟ್ ಇಲ್ಲಿ ಬರೆದು ಬಿಡೋಣ. DAC ತ್ರಿಭುಜನ ಬರೆಯೋಣ. ತ್ರಿಭುಜ DAC ಯಲ್ಲಿ ಏನಾಗಿದೆ, ಫಸ್ಟ್ ಕಂಡೀಷನ್ EF ಪ್ಯಾರಲಲ್ ಟು AC ಆಗಿದೆ. EF ಪ್ಯಾರಲಲ್ ಟು AC. ಈ ತ್ರಿಭುಜ ಮಾತ್ರ ತಗೊಳ್ಳಿ. ಇದು ನೋಡಿ, ಮಾರ್ಕ್ ಮಾಡ್ತಾ ಇದ್ದೀನಿ. ಪಾಯಿಂಟ್ ಮಾಡ್ತಾ ಇರ್ತಕ್ಕಂಥ ತ್ರಿಭುಜವನ್ನ ನನ್ನ ಕನ್ಸಿಡರೇಷನ್ಗೆ ತಗೊಂಡಿದ್ದೀನಿ ನಾನು. DAC ತ್ರಿಭುಜ EF ಪ್ಯಾರಲಲ್ ಟು AC ಆಗಿದೆ. ಸೊ ಹಾಗಿದ್ರೆ ಬರೆಯೋಣ, ED by CE that is equal to DF by AF ಅಂತ ಬರ್ಕೊಂಡೆ. ಇದನ್ನ let us call this as equation number 1. ಇನ್ನೊಂದು ತ್ರಿಭುಜ ಇದೆ ನನ್ಗೇನಂದ್ರೆ DAB ತ್ರಿಭುಜ DAB ಯಲ್ಲಿ ಕೊಟ್ಟಿರ್ತಕ್ಕಂಥ ಕಂಡೀಷನ್ ಏನಪ್ಪಾ ಅಂದ್ರೆ FG ಪ್ಯಾರಲಲ್ ಟು AB ಆಗಿದೆ. ಸೊ ಈ ಕಂಡೀಷನ್ ಬರೆಯೋಣ. DF by AF that is equal to DG by GB. ಇಲ್ಲೇನೋ ಕ್ಲೂ ಸಿಗ್ತಾ ಇದೆ ನಮ್ಗೆ. ಏನ್ ಕ್ಲೂ ಸಿಗ್ತಾ ಇದೆ ನೋಡಿ, DF by AF, ಇಲ್ಲೂ DF by AF. ಯೂಕ್ಲಿಡ್ ನ ವ್ಯಾಖ್ಯೆಗಳು, ಸ್ವಯಂ ಸಿದ್ಧಗಳು, ಆಧಾರ ಪ್ರತಿಜ್ಞೆಗಳು ಎಲ್ಲ ಓದ್ಕೊಂಡ್ ಬಂದಿದೀವಿ 9ನೇ ಕ್ಲಾಸ್ ಅಲ್ಲಿ. ಸೊ ಅದು ಏನಂತ ಹೇಳುತ್ತೆ ಅಂದ್ರೆ, ಒಂದಕ್ಕೊಂದು ಸಮನಾಗಿರುವ ಅಂಶಗಳು, ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಪರಸ್ಪರ ಸಮನಾಗಿರುತ್ತೆ. ED by CE ಅನ್ನೋದು DF by AF ಅನ್ನೋದು DG by GB ಸಮ ಇದೆ. ಅಲ್ಲಿ ದೇರ್ಫೋರ್ ED by CE ಅಂತ ಅವರೇ ಕೇಳಿದ್ದಾರೆ. ED by CE ಯಾವ್ದಕ್ ಸಮ ಇರುತ್ತೆ ಅಂದ್ರೆ ಕೊಟ್ಟಿರ್ತಕ್ಕಂಥದ್ದು DG by GB ಗೆ. DG by GB ಅನ್ನೋದು ಆಪ್ಷನ್ ಎ ನಲ್ಲಿದೆ. DG by GB. Therefore that implies ಏನಂತ ಬರೀತೀನಿ ನಾನು ಅಂತಂದ್ರೆ ED by CE that is equal to DG by GB ಅಂತ ಬರೀಬೇಕು ವಿದ್ಯಾರ್ಥಿಗಳೇ. DG by GB ಅಂತ ಬರೀಬೇಕು. ಓಕೆನಾ? ಓಕೆ, 1 ಸೆಕೆಂಡ್ ಇರಿ. ಫೈನ್. ಸೊ ಈ ಒಂದು ಹೇಳಿಕೆ ನಿಮ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂಡಿದೀನಿ. ಟುಡೇಸ್ ಲಾಸ್ಟ್ ಪ್ರಾಬ್ಲಮ್, ಇನ್ನೊಂದೇ ಒಂದು ಪ್ರಾಬ್ಲಮ್ ಇದೆ, ಅದನ್ನ ಡಿಸ್ಕಸ್ ಮಾಡ್ಬಿಡೋಣ. ಇದು ನಿಮ್ಗೆ ವಿಡಿಯೋದಲ್ಲಿ ಸಿಗುತ್ತೆ, ಆನ್ಸರ್ ವಿಡಿಯೋದಲ್ಲಿ ಸಿಗುತ್ತೆ. ಓಕೆ, ದಟ್ ಮೈಟ್ ಬಿ ದ ಲಾಸ್ಟ್ ಪ್ರಾಬ್ಲಮ್. ಇದು ಈ ಒಂದು ಪ್ರಾಬ್ಲಮ್ ಅನ್ನೇ ಲಾಸ್ಟ್ ಪ್ರಾಬ್ಲಮ್ ಆಗಿತ್ತು. ಸೊ ಹಂಗಾಗಿ ಇಷ್ಟು ಪ್ರಾಬ್ಲಮ್ಸ್ ಗಳನ್ನ, ಬಹಳ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್, ಇಷ್ಟು ಲೆಕ್ಕ ಕಲೀರಿ ಖಂಡಿತವಾಗ್ಲೂ ಸಹ. ಅವ್ರು 2 ಮಾರ್ಕ್ಸ್ ಕೇಳಿದ್ರು ಈ ಪ್ರಾಬ್ಲಮ್ ಮಾಡ್ಬೋದು, ಮಲ್ಟಿಪಲ್ ಚಾಯ್ಸ್ ನಲ್ಲಿ ಕೇಳಿದ್ರು ಕೂಡ ಬಹಳ ಸುಲಭವಾಗಿ ಮಾಡ್ಬೋದು ಅಂತ ಹೇಳ್ತಾ ನಾನು ಇವತ್ತಿನ ತರಗತಿಯನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೆ ಎಂದಿನಂತೆ ನಾಳೆ ಕೂಡ ಸಾಯಂಕಾಲ 7 ಗಂಟೆಗೆ